ಸತತ ಮಳೆ ಬೆಳೆ ಹಾನಿಗೆ ಪರಿಹಾರ ಹಾಗೂ ರೈತರ ಸಾಲ ಮನ್ನಾ ಮಾಡುವಂತೆ ಒತ್ತಾಯಿಸಿ ಪ್ರಾಂತ ರೈತ ಸಂಘ ಪ್ರತಿಭಟನೆ. ಗಂಗಾವತಿ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತೆ ಆದ ಪರಿಸ್ಥಿತಿ. ರೈತರ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ವಾಯುಭಾರ ಕುಸಿತ ಪರಿಣಾಮವಾಗಿ ಸತತ ಮಳೆಯಿಂದಾಗಿ ಫಸಲು ಕೊಡುವ ಹಂತದಲ್ಲಿ ಭತ್ತದ ಬೆಳೆ ನಷ್ಟವಾಗಿದ್ದು, ಈ ಹಿನ್ನೆಲೆಯಲ್ಲಿ ಸಂಕಷ್ಟಕ್ಕೆ ಈಡಾದ ರೈತರಿಗೆ ಬೆಳೆ ಪರಿಹಾರ ಹಾಗೂ ಸಾಲ ಮನ್ನಾ ಮಾಡುವಂತೆ ಕರ್ನಾಟಕ ಪ್ರಾಂತ ರೈತ ಸಂಘ ಗಂಗಾವತಿ ತಾಲೂಕು ಘಟಕದ ನೇತೃತ್ವದಲ್ಲಿ ಬುಧವಾರದಂದು ಶ್ರೀಕೃಷ್ಣದೇವರಾಯ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಹೊಸಳ್ಳಿ ಮಾತನಾಡಿ, ಅಕಾಲಿಕ ಸತತ ಮಳೆಯಿಂದಾಗಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದ ಭತ್ತದ ಬೆಳೆ ನೆಲಕ್ಕುರುಳಿ ರೈತರು ಸಂಕಷ್ಟದಲ್ಲಿ ತೊಡಗಿದ್ದು, ಅಲ್ಲಿ ಇಲ್ಲಿ ಸಾಲ ಮಾಡಿ ಬೆಳೆದ ಬೆಳೆ ನಷ್ಟದಿಂದಾಗಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಹಿನ್ನೆಲೆಯಲ್ಲಿ ಸರ್ಕಾರ ಬೆಳೆ ನಷ್ಟಗೊಂಡ ಪ್ರದೇಶಕ್ಕೆ ತಹಶೀಲ್ದಾರರು ಹಾಗೂ ಅಧಿಕಾರಿ ವರ್ಗದವರು ಸರ್ವೆ ನಡೆಸಿ ತಕ್ಷಣವೇ ಪರಿಹಾರ ಕಲ್ಪಿಸಬೇಕು. ಹಾಗೆ ಸಹಕಾರ ಸಂಘ ಸೇರಿದಂತೆ ಬ್ಯಾಂಕ್ನಲ್ಲಿ ಪಡೆದುಕೊಂಡ ರೈತರ ಸಾಲಗಳನ್ನು ಮನ್ನಾ ಮಾಡಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಮುತ್ತಣ್ಣ, ನಿರುಪಾದಿ, ಬೆಣಕಲ್ ಮಂಜುನಾಥ್, ಮರಿಯಪ್ಪ, ವಿರುಪಣ್ಣ ಸೇರಿದಂತೆ ಅಪಾರ ರೈತಾಪಿ ವರ್ಗದವರು ಪಾಲ್ಗೊಂಡು ಪ್ರತಿಭಟನೆ ನಡೆಸಿದರು. 45 ರಿಂದ 46 ಸಾವಿರ ಎಕರೆಗಳನ್ನು ಇವತ್ತು ಭತ್ತ ನಾಟ ಮಾಡಿದ್ದಾರೆ. ಏನಿವತ್ತು ದಿನ ಒಂದು 10-12 ದಿನ ಒಳಗೆ ಕೊಯ್ಲಿಕ್ಕೆ ಬಂದಿದ್ದೇವೆ. ರೈತರಲ್ಲಿ ಮಕ್ಕದಲ್ಲಿ ಒಂದು ಮಂದಹಾಸ ಮೂಡಿತ್ತು. ಯಾಕಂದರೆ ಈ ವರ್ಷ ನಮ್ಮ ಬೆಳೆ ಚೆನ್ನಾಗಿ ಬಂದಿದೆ. 40 ರಿಂದ 50 ಚೀಲ ನಮಗೆ ಇವತ್ತು ಭತ್ತ ಬೆಳಿತೀವಿ ಅಂತಂದು ಖುಷಿಯಲ್ಲಿತ್ತು. ಅಂಥ ಟೈಮ್ನಲ್ಲಿ ಇವತ್ತು ಅಕಾಲಿಕೆಯಿಂದಾಗಿ, ಈ ಮಳೆಯಿಂದಾಗಿ ರೈತರ ಗದ್ದೆಗಳು ಏನಿವತ್ತು ನೆಲಕ್ಕುರುಳಿ ಕನಿಷ್ಠ ಇವತ್ತು ಏನಪ್ಪ ಅಂದರೆ ರೈತರು 1 ಎಕರೆಗೆ 40 ರಿಂದ 45 ಸಾವಿರ ಇವತ್ತು ಖರ್ಚಿಟ್ಟು ಮಾಡಿದ್ದಾರೆ. ಹಾಗಾಗಿ ಇವತ್ತು ಗದ್ದೆಗಳು ನೆಲಕ್ಕುರುಳಿ ಇವತ್ತು ಬಹಳ ನಷ್ಟ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವಾಗಿ ಇವತ್ತೇನು ನಾವು ಏನಪ್ಪ ಅಂದರೆ ಇವತ್ತು ತಹಶೀಲ್ದಾರ್ ಮುಖಾಂತರ ಇವತ್ತು ನಾವು ಸಿದ್ದರಾಮಯ್ಯ ಅವರಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ. ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ಗ್ರಾಮಕ್ಕೆ ಹೋಗಿ ಸರ್ವೆ ಮಾಡಿ, ಆ ಸರ್ವೆ ಆಧಾರದ ಮೇಲೆ ಇವತ್ತು ರೈತರಿಗೆ ಪರಿಹಾರವನ್ನು ಕೊಡಬೇಕಂತೇಳಿ ನಾವು ಈ ಮೂಲಕ ಒತ್ತಾಯವನ್ನು ಮಾಡುತ್ತಿದ್ದೇವೆ. ಅದೇ ರೀತಿಯಾಗಿ ಇವತ್ತು ರೈತರು ಬೆಳೆದಂಥ ಬೆಲೆಗೆ ಇವತ್ತು ಬೆಲೆ ಇಲ್ಲದಂತಾಗಿದೆ. ರೈತರು ಬೆಳೆದಂಥ ಬೆಲೆಗೆ ಕನಿಷ್ಠ ಬೆಂಬಲವನ್ನು ಕೊಡಬೇಕು ಮತ್ತು ಖರೀದಿ ಕೇಂದ್ರವನ್ನು ತೆಗಿಬೇಕಂತೇಳಿ ನಾವು ಅವರಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ. ಅದೇ ರೀತಿಯಾಗಿ ಇವತ್ತು ರೈತರು ಸಾಲ ಸಂಬಂಧ ಮಾಡಿಕೊಂಡು ಇವತ್ತು ಗದ್ದೆನೆಲ್ಲ ಬೆಳೆಸಿದ್ದಾರೆ. ಹಾಗಾಗಿ ಇವತ್ತು ಬಹಳಷ್ಟು ರೈತರು ಇವತ್ತು ಆತಂಕದಲ್ಲಿದ್ದಾರೆ. ತಕ್ಷಣವಾಗಿ ಅವರಿಗೆ ಪರಿಹಾರವನ್ನು ಕೊಡಬೇಕು. ಜೊತೆಗೆ ಆ ಸಾಲ ಮನ್ನಾ ಇವತ್ತು ರೈತರ ಸಾಲ ಮನ್ನಾ ಸರ್ಕಾರ ಇವತ್ತು ರೈತರ ಸಾಲ ಮನ್ನಾವನ್ನು ಸಾಲ ಮನ್ನಾ ಮಾಡಬೇಕಂತೇಳಿ ನಾವಿವತ್ತು ಅವರಿಗೆ ಸಿದ್ದರಾಮಯ್ಯ ಅವರಿಗೆ ನಾವು ತಹಶೀಲ್ದಾರ್ ಮುಖಾಂತರ ಮನವಿಯನ್ನು ಕೊಡ್ತಾ ಈ ನನ್ನ ಮಾತುಗಳನ್ನು ಆಡ್ಲಿಕ್ಕೆ ಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಬೆಂಬಲ ಬೆಲೆ ನಿಗದಿ ಮಾಡಬೇಕು. ಅದೇ ರೀತಿಯಾಗಿ ಮುಂದಿನ ಬೆಳೆಗೆ ನೀರಿಲ್ಲ ಅಂತೇಳಿ ಏನು ನಮ್ಮ ಶಿವರಾಜ್ ತಂಗಡಿಯವರು ಹೇಳಿದ್ದಾರೆ. ಅದೇ ರೀತಿಯಾಗಿ ರೈತರಿಗೆ ಮುಂದಿನ ಬೆಳೆ ನೀರಿಲ್ಲ ಅಂದ್ರೆ ಭಾಳ ನೋವಿನ ಸಂಗತಿ. ಅದೇ ರೀತಿಯಾಗಿ ಅವರಿಗೆ ಮುಂದಿನ ಬೆಳೆ ನೀರಿಲ್ಲ ಅಂದರೆ ಅವರಿಗೆ ರೈತರ ಸಾಲ ಮನ್ನಾ ಮಾಡಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡುತ್ತಾ ನಮ್ಮ CITನ ರಾಜ್ಯ ಮಂಡಳಿ ಕಾರ್ಯದರ್ಶಿ ಆಗಿರುವ ನಿರುಪಾದಿ ಬೆಣಕಲ್ ಅವರು ಇವತ್ತು ಇಡೀ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಆಂಧ್ರ ಕರ್ನಾಟಕದ ಈ ಬೌಂಡ್ರಿಯಲ್ಲಿ ಸುಮಾರು ಒಂದು 15 ದಿನದಿಂದ ಸತತವಾಗಿ ಮಳೆ ಬೀಳ್ತಾ ಇದೆ. ಪರಿಸರ ವಾತಾವರಣ ಮತ್ತು ಇನ್ನಿತರ ಇವತ್ತು ಈ ನಮ್ಮ ಗಂಗಾವತಿ ಭಾಗದಲ್ಲಿ ಅತಿ ಹೆಚ್ಚು ಭತ್ತ ನೆಲ್ ಬೆಳೀತಕ್ಕಂಥ ನಮ್ಮ ಭಾಗ ಇವತ್ತು ಕಟಾವಿಗೆ ಬಂದಿದೆ. ಭತ್ತ ಕಟಾವಿಗೆ ಬಂದಂಥ ಸಂದರ್ಭದಲ್ಲಿ ದಿನ ಇಡೀ ಮಳೆ ಸುರಿಯೋದ್ರಿಂದ ಇವತ್ತು ಗದ್ದೆಗಳು ಹಾಳಾಗಿ ಉಂಟಿದ್ದಾವೆ. ಗದ್ದೆ ಹಾಳಾಗಿ ಉಂಟ್ಯಾವ. ಒಂದು ಎಕರೆಗೆ 40 ರಿಂದ 50 ಸಾವಿರ ರೂಪಾಯಿ ಖರ್ಚಾಗಿದೆ. ಮುಂದಿನ ಜೀವನ ಹೆಂಗ ಅನ್ನೋ ಒಂದು ರೈತರಿಗೆ ದೊಡ್ಡ ಸವಾಲಾಗಿದೆ. ಇಂಥ ಸಂದರ್ಭದಲ್ಲಿ ಈ BJPಯವರು ಕಾಂಗ್ರೆಸ್ನವರು ನಾಟಿಕೆ ಜೀವನ ಬಿಡ್ಬೇಕಂತ ಕೇಳ್ತಾ ಇದ್ದೀವಿ. ಈಗ ಹೋಗೋದು ರೈತರನ್ನ ಪಾಪ ಅನ್ನೋ ದೃಷ್ಟಿ ಬೇಡ. ಇವತ್ತೇನು ರೈತರು ಕಷ್ಟದಲ್ಲಿದ್ದಾರ. ಇವತ್ತು ಕಾಂಗ್ರೆಸ್ ಸರ್ಕಾರ ಅವ್ರ ಜೊತೆ ನಿಲ್ಲಬೇಕು.
ಕಾಂಗ್ರೆಸ್ ಸರ್ಕಾರ ಸರ್ವೆ ಮಾಡಿ ಎಕರೆಗೆ 40,000 ರೂಪಾಯಿ ನೆಲ್ಲುದಾರಿಗೆ ಕೊಡಬೇಕು, ಭತ್ತ ಬೆಳೆಯವರಿಗೆ ಕೊಡಬೇಕು ಮತ್ತು ಮೆಕ್ಕೆಜೋಳ ಇತರೆ ಬೆಳೆಯವರಿಗೆ ಎಕರೆಗೆ 30,000 ಕೊಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸ್ತೀವಿ. ಮತ್ತು ಸರ್ಕಾರ ಆ ರೀತಿಯಲ್ಲಿ ಸರ್ವೆ ಮಾಡಲಿಕ್ಕೆ ಮುಂದೋಗಬೇಕು. ಸಚಿವರು ಗದ್ದೆಗೆ ನಿಂತ್ಕೊಂಡು ಫೋಟೋ ತೆಗೆದುಕೊಂಡು ಮೀಡಿಯಾ ಕೊಡೋದಲ್ಲ, ಇವರು ಈ ದಾಟಿಯಲ್ಲಿ ಕೆಲಸ ಮಾಡಬೇಕು. ಮತ್ತು ಆ ದಾಟಿಯಲ್ಲಿ ಕೆಲಸ ಮಾಡಕ್ಕೆ ಸಾಧಿಸತಕ್ಕಂಥ ಕೆಲಸ ವಿರೋಧ ಪಕ್ಷಕ್ಕೆ ಸಹ ಇದೆ. ಆ ವಿರೋಧ ಪಕ್ಷ ಸಹ ಇವತ್ತು ಆ ಪೋಸ್ಟ್ ಕೊಡೋ ರೀತಿಯಲ್ಲಿ ಸಹ ಗದ್ದೆಗೆ ನಿಂತ್ಕೊಂಡು ಆ ಪೋಸ್ಟ್ ಕೊಡ್ತಕ್ಕಂಥ ಕೆಲಸ ಸಹ ಇಡೀ ತಾಲೂಕಿನಲ್ಲಿ ಇಡೀ ಜಿಲ್ಲೆಯಲ್ಲಿ ನಡೆದಿದೆ. ಅದನ್ನ ನಾವು ರೈತ ಸಂಘ ಮತ್ತು ಕಾರ್ಮಿಕ ಸಂಘಟನೆ ಖಂಡಿಸ್ತು. ಪಾಪ ಅನ್ನೋದು ಬೇಡ, ದನಕರ ಪಟ್ಟಿಗೆ ಮಾಡೋದು ಬೇಡ, ಪೋಸ್ಟ್ ಕೊಡೋದು ಬೇಡ. ನಿಜವಾದಂಥ ರೈತರಿಗೆ ಏನು ಅನ್ಯಾಯ ಆಗಿದೆ, ಅವ್ರು ಬೆನ್ನೆಲುವಾಗಿರ್ರಿ, ಅವ್ರಿಗೆ ಇವತ್ತು ಸಾಥ್ ಕೊಡ್ರಿ, ಎಕರೆಗೆ 40,000 ಕೊಡಲಿ, ಎರಡೂ ಪಕ್ಷದವರು ನೇತೃತ್ವ ಕೊಡ್ರಿ ಅಂತಂದು ಇವತ್ತು ಒತ್ತಡ ಮಾಡೋದ್ರ ಜೊತೆಗೆ ಇವತ್ತು ತುಂಗಭದ್ರಾ ಹಾಳು ಮಾಡಲಿಕ್ಕೆ ಎರಡೂ ಪಕ್ಷದ ಕಾರಣ ಇದ್ದಾರೆ. ಬಿಜೆಪಿ ಕಾಂಗ್ರೆಸ್ ಇಬ್ಬರು ಸಹ ಈ ತುಂಗಭದ್ರಾ ಡ್ಯಾಮಿನ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ, ರಾಜಕೀಯ ಮಾಡ್ತಾ ಇದ್ದಾರೆ. ಇವರು ಸುಮಾರು ವರ್ಷದಿಂದ ಎಲ್ಲ ಗೇಟ್ ಹಾಳಾಗಿ ಅವ್ರಿಗೆ ಗೊತ್ತಿದೆ, ಬಿಜೆಪಿಯವರಿಗೆ ಗೊತ್ತಿದೆ, ಕಾಂಗ್ರೆಸ್ನವರಿಗೆ ಗೊತ್ತಿದೆ. ಅವ್ರಿಗೆ ಗೇಟ್ ಪ್ರಶ್ನೆ ಅಲ್ಲ, ಅವ್ರಿಗೆ ಓಟ್ ಪ್ರಶ್ನೆ ಬಂದಿದೆ. ಓಟಿಗಾಗಿ ಮಾಡ್ತಕ್ಕಂಥ ರಾಜಕೀಯ. ನಮ್ಮ ತುಂಗಭದ್ರಾ ಡ್ಯಾಮ್ ಹಾಳಾಗಲು ಮತ್ತು ಗೇಟ್ ಇದಾಗಲು ರಾಜಕೀಯ, ಈ ಭಾಗದ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಇದೆ. ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಇವತ್ತು ರೈತರು ಅದನ್ನು ಅನುಭವಿಸಬೇಕಾಗಿದೆ. ರಾಜಕೀಯ ಇಚ್ಛಾಶಕ್ತಿ ಇತ್ತು ಅಂದರೆ ಈಗೇನು ಹಿಂದ್ಗಡೆ 3-4 ವರ್ಷದ ಹಿಂದ್ಗಡೆ 5-6 ವರ್ಷದ ಹಿಂದ್ಗಡೆ ಸುಮಾರು ಒಂದು 2-3 ವರ್ಷ ಬೇಸಿಗೆ ಬೆಳೆಯಲ್ಲಿ ನೀರು ಕೊಡಲಿಲ್ಲ, ನಾವು ನೀರಿಲ್ಲ ಅಂತ ಹೇಳಿದ್ವಿ. ಆ ನೀರಿಲ್ಲ ಅಂತ ಸಂದರ್ಭದಲ್ಲಿ ಗೇಟ್ಗಳನ್ನ ನಾವು ರಿಪೇರಿ ಮಾಡಿಸ್ಬೋದಾಗಿತ್ತು, ಗೇಟ್ಗಳನ್ನ ಬೇರೆ ಹಾಕ್ಸ್ಬೋದಾಗಿತ್ತು. ಆದರೆ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಇವತ್ತು ನಾವು ದುರಂತ ಅನುಭವಿಸ್ತಾ ಇದ್ವಿ. ತಂಗಡಿ ಸಾಹೇಬ್ರಿಗೆ ಹೇಳ್ತಾ ಇದ್ವಿ, ಸರ್ಕಾರಕ್ಕೆ ಹೇಳ್ತಾ ಇದ್ವಿ, ಈ ಸದ್ಯ ಪರಿಸ್ಥಿತಿಯಲ್ಲಿ ಬೆಳೆ ಬಹಳ ಅನಾಹುತಕ್ಕೀಡಾಗಿದ್ದಾವ, ರೈತರು ಕಂಗಾಲಾಗಿದ್ದಾರ. ಇಂಥ ಸಂದರ್ಭದಲ್ಲಿ ಮುಂದಿನ ಬೆಳೆ ಕೊಡಲ್ಲ ಅನ್ನೋದೇನಿದೆಲ್ಲ ಸರಿಯಾದ ಕ್ರಮ ಅಲ್ಲ. ಅದು ಇವತ್ತು ತಂತ್ರಜ್ಞಾನ ಬಹಳ ಮುಂದುವರೆದಿದೆ, ನಮ್ಮ ದೇಶದ ತಂತ್ರಜ್ಞಾನ ಬಹಳ ಮುಂದುವರೆದಿದೆ. ಆ ತಂತ್ರಜ್ಞಾನ ಉಪಯೋಗಿಸಿ ಗೇಟ್ಗಳನ್ನು ಸರಿಯಾಗಬೇಕು, ತಂತ್ರಜ್ಞಾನ ಉಪಯೋಗಿಸಿಕೊಂಡು ಎರಡನೇ ಬೆಳೆಗೆ ನೀರು ಕೊಡಬೇಕು ಅಂತ ರೈತ ಸಂಘ, ಕಾರ್ಮಿಕ ಸಂಘಟನೆ ಒತ್ತಾಯ ಮಾಡೋದ್ರ ಜೊತೆಗೆ ಮತ್ತು ತಕ್ಷಣವಾಗಿ ಸರ್ಕಾರ ಎಲ್ಲರೂ ಹೊಲದಲ್ಲಿ, ರೈತರ ಹೊಲದಲ್ಲಿ ಸರ್ವೆ ಮಾಡಿ ಎಕರೆಗೆ 40,000 ಕೊಡಬೇಕಂತಂದು ಈ ಮುಖಾಂತರ ಒತ್ತಾಯ ಪಡಿಸ್ತಾ ಇದ್ದೀವಿ.